ಹಲೋ ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಮಾಲಿನಿ ಕ್ರಿಯೇಷನ್ಸ್. ಇವತ್ತಿನ ಲಾಗಲ್ಲಿ ನಾನು ಇತ್ತೀಚೆಗೆ ಜಯನಗರದ ಕಿತ್ತೂರಾಣಿ ಚೆನ್ನಮ್ಮ ಗ್ರೌಂಡ್ಸ್ ಅಲ್ಲಿ ನಡೆದಂತಹ ಶಕ್ತಿ ಸಂಜೆ ಅಂದ್ರೆ ಸ್ಯಾರಿ ವಾಕಥಾನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹೌದು, ಇದೇನಪ್ಪಾ ಅಂತ ಹೇಳಿದ್ರೆ ಜಯನಗರದ ಮಾಜಿ MLA ಆಗಿರುವಂತ ಸೌಮ್ಯ ರೆಡ್ಡಿ ಅವರು ಮಹಿಳೆಯರಿಗೆಲ್ಲ ಈ ಶಕ್ತಿ ಸಂಜೆ ಅಂತ ಹೇಳಿ ಒಂದು ಸ್ಯಾರಿ ವಾಕಥಾನ್ ಪ್ರೋಗ್ರಾಮ್ ನ ಆರ್ಗನೈಸ್ ಮಾಡಿದ್ರು. ಬರೀ ಸ್ಯಾರಿ ವಾಕಥಾನ್ ಅಂತ ಹೇಳಿದ್ರೆ ಬರೀ ನಾವು ಸ್ಯಾರಿ ಹಾಕೊಂಡು ಹೋಗಿ ಅಲ್ಲಿ ಅವ್ರು ಆರ್ಗನೈಸ್ ಮಾಡಿರುವಂತ ಪ್ರೋಗ್ರಾಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಬರೀ ಅಲ್ಲಿ ನಡೆಯೋದಷ್ಟೇ ಅಲ್ಲ. ಇದು ಆಕ್ಚುಲಿ ಈವ್ನಿಂಗ್ 3 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಇದ್ದಿದ್ದಂತ ಪ್ರೋಗ್ರಾಮ್. ಇದು ಆಲ್ಮೋಸ್ಟ್ ನಮ್ಮ ಮನೆಗೆ ನಿಯರ್ ಬೈ ಇತ್ತು. ಸರಿ, ಹಂಗಾಗಿ ನಾನು ಹೆಂಗಿದ್ರು ಸಂಡೇ ಫ್ರೀ ಇದ್ದೆ, ಹೋಗ್ ಬರೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡು ನನ್ನ ಕಸಿನ್ಗೂ ಕಾಲ್ ಮಾಡಿದೆ. ಅವಳು ಬರ್ತೀನಿ ಅಂತ ಹೇಳಿದ್ಲು. ಸರಿ ಅಂತ ಹೇಳಿ ಇಬ್ರು ಪ್ಲಾನ್ ಮಾಡ್ಕೊಂಡು ಹೊರಟ್ವಿ. ನೋಡಿ, ಇವರೇ ಸೌಮ್ಯ ರೆಡ್ಡಿ ಅಂತ ಹೇಳಿ ಜಯನಗರದ ಮಾಜಿ MLA. ಇವರು ಒಂದು ಒಳ್ಳೆ ಬ್ಯೂಟಿಫುಲ್ ಪ್ರೋಗ್ರಾಮ್ ನ ಆರ್ಗನೈಸ್ ಮಾಡಿದ್ರು. ನಾನು ಈ ಪ್ರೋಗ್ರಾಮ್ ನ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಲಕ್ಕಿ ವಿನ್ನರ್ಸ್ ಗೆ ಪ್ಯೂರ್ ಮೈಸೂರು ಸಿಲ್ಕ್ ಆಲ್ಮೋಸ್ಟ್ 25,000 ರಿಂದ 30,000 ರೇಂಜ್ ಸ್ಯಾರಿನ ಗಿಫ್ಟ್ ಆಗಿ ಕೊಡ್ತಾ ಇದ್ರು. ಮೈಸೂರು ಸಿಲ್ಕ್ ಅಂದ್ರೆ ಯಾರಕ್ ತಾನೇ ಇಷ್ಟ ಇಲ್ಲ ಹೇಳಿ, ಹಂಗಾಗಿ ನಾನು ಪಾರ್ಟಿಸಿಪೇಟ್ ಮಾಡಿದೆ. ಈ ರೀತಿ ಪ್ರತಿಯೊಬ್ಬರಿಗೂ ಬ್ಯಾಂಡ್ ನ ಹಾಕಿ ಎಲ್ರಿಗೂ 2 ಕೂಪನ್ ಕೊಡ್ತಾ ಇದ್ರು. ಒಂದು ಫುಡ್ ಕೂಪನ್, ಇನ್ನೊಂದು ಲಕ್ಕಿ ಡ್ರಾ ಕೂಪನ್. ಸೇಮ್ ನಮ್ ನಂಬರ್ ಏನಿರುತ್ತೆ ಅದೇ ನಂಬರ್ ಕೂಪನ್ ನಾವು ಅಲ್ಲಿ ಲಕ್ಕಿ ಡ್ರಾ ಬಾಕ್ಸ್ ಅಲ್ಲಿ ಹಾಕಿ ಅಲ್ಲಿಂದ ಒಳಗಡೆ ಎಂಟ್ರಿ ಆದ್ವಿ. ಮತ್ತೆ ಇದು ಟೋಟಲಿ ಇದು ಲೇಡೀಸ್ಗೆ ಪ್ರೋಗ್ರಾಮ್ ಇದ್ದಿದ್ರಿಂದ ಅಲ್ಲಿ ಜೆಂಟ್ಸ್ ಯಾರನ್ನೂ ಅಲೋ ಮಾಡ್ತಾ ಇರ್ಲಿಲ್ಲ. ಕೆಲವು ಅಲ್ಲಿ ಇವೆಂಟ್ ಆರ್ಗನೈಸರ್ಸ್, ಈ ಕ್ಯಾಮ್ರಾಮನ್ಸ್ ಇವ್ರು ಬಿಟ್ರೆ ಬೇರೆ ಇನ್ಯಾರಿಗೂ ಅಲ್ಲಿ ಅಲೋ ಇರ್ಲಿಲ್ಲ. ಮತ್ತೆ ಈ ರೀತಿಯಲ್ಲಿ ಒಂದು ದೊಡ್ಡ ಪೋಸ್ಟರ್ ನ ಈ ರೀತಿ ಡಿಸ್ಪ್ಲೇ ಹಾಕಿದ್ರು. ಬ್ಯಾನರ್ ಮೇಲೆ ಏನಾದ್ರೂ ನಾವು ಅಲ್ಲಿ ಬರಿಬಹುದಿತ್ತು. ಆ ತರದ್ದು ಒಂದು ಬೋರ್ಡ್ ಹಾಕಿದ್ರು. ಅದನ್ನೆಲ್ಲ ಬರೆದು ಮುಗಿಸಿ ಅಲ್ಲಿಂದ ಬಂದಾಗ ಅಲ್ಲಿ ಸುಮಾರು ಇವೆಂಟ್ ಗಳನ್ನ ಅದ್ರಲ್ಲಿ ಆರ್ಗನೈಸ್ ಮಾಡಿದ್ರು. ಅದರಲ್ಲಿ ಮೊದಲನೇದಾಗಿ ನಾವು ಪಾರ್ಟಿಸಿಪೇಟ್ ಮಾಡಿದ್ದು ಇಂಟರ್ನ್ಯಾಷನಲ್ ಕರಾಟೆ ಪಟು. ಇವರು ನಮ್ಗೆ ಸೆಲ್ಫ್ ಡಿಫೆನ್ಸ್ ಬಗ್ಗೆ ಇಲ್ಲಿ ಕೆಲವೊಂದಷ್ಟು ಬೇಸಿಕ್ ಸ್ಟೆಪ್ಸ್ ಗಳನ್ನ ಹೇಳ್ಕೊಡ್ತಾ ಇದ್ರು. ಸರಿ ಅಂತ ಹೇಳಿ ನಾವು ಅದಕ್ಕೆ ಪಾರ್ಟಿಸಿಪೇಟ್ ಮಾಡೋಣ ಅಂತ ಹೇಳಿ ಅದಕ್ಕೆ ಜಾಯಿನ್ ಆದ್ವಿ. ಯಾಕೆಂತಂದ್ರೆ ನಮ್ಗೆ ಇಲ್ಲಿ ಸೆಲ್ಫ್ ಡಿಫೆನ್ಸ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಹಂಗಾಗಿ ಕೆಲವೊಂದಷ್ಟು ಬೇಸಿಕ್ ಟೆಕ್ನಿಕ್ಸ್ ಗೊತ್ತಿದ್ರೆ ಒಳ್ಳೇದು ಅಂತ ಹೇಳಿ ಹೇಳ್ಕೊಡ್ತಾ ಇದ್ರು. ಅದನ್ನೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ಮುಂದೆ ಬಂದ್ವಿ. ಒಂದಷ್ಟು ಸ್ಟಾಲ್ ಗಳನ್ನ ಹಾಕಿದ್ರು. ಬಟ್ ನಾನು ಬೇರೆ ಕಡೆ ನೋಡಿದಂತ ಸ್ಟಾಲ್ ಗಳಿಗಿಂತ ಈ ಸ್ಟಾಲ್ ಗಳೆಲ್ಲ ತುಂಬಾನೇ ವಿಭಿನ್ನವಾಗಿದ್ವು. ಸರಿ, ಏನಿರ್ಬೋದು ಇರು ನೋಡ್ಕೊಂಡ್ ಬರೋಣ ಒಂದ್ಸಲ ಸ್ಟಾಲ್ ಗಳನ್ನ ಅಂತ ಹೇಳಿ ಒಂದು ಫಸ್ಟ್ ಈ ತರದ್ದು ಸ್ಟಾಲ್ ಬಂದ್ವಿ. ಇಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಹ್ಯಾಂಡ್ ಮೇಡ್ ಐಟಮ್ಸ್, ಇವೆಲ್ಲ ತುಂಬಾನೇ ಚೆನ್ನಾಗಿದ್ವು. ಅವ್ರನ್ನ ಕೇಳಿದಾಗ ಇವೆಲ್ಲ NGO ಕಡೆಯಿಂದ ಮಾಡ್ಸಿರೋದು ಮೇಡಮ್ ಅಂತ ಹೇಳಿದ್ರು. ಅಲ್ಲಿಂದ ಮತ್ತೆ ಇನ್ನೊಂದು ಪಕ್ಕದ ಸ್ಟಾಲ್ ಬಂದಾಗ ಇಲ್ಲಿ ನಾವು ಹಾಕೊಳ್ಳುವಂತ ಬಟ್ಟೆಗಳು, ಪ್ಯಾಂಟ್ ಗಳೆಲ್ಲ ಏನಿರುತ್ತೆ, ಸೊ ಆ ತರದ ಪ್ಯಾಂಟ್ ಗಳಿಂದ ಮಾಡಿರುವಂತ ಬ್ಯಾಗ್ ಗಳು, ಮತ್ತೆ ಅದ್ರ ಮೇಲೆ ಕಸೂತಿ ಹ್ಯಾಂಡ್ ಎಂಬ್ರಾಯ್ಡ್ರಿ ಕಸೂತಿಗಳು, ಇವೆಲ್ಲ ತುಂಬಾ ಚೆನ್ನಾಗಿತ್ತು. ಇದನ್ನ ನಾವು ಅವ್ರ ಹತ್ರ ಕೇಳಿದಾಗ ಅವರು ಮೀಟು ಅಂತ ಹೇಳಿ ಒಂದು NGO ಆರ್ಗನೈಸೇಷನ್, ಇದು ಮಲ್ಲೇಶ್ವರಂ ಅಲ್ಲಿ ಇದೆಯಂತೆ. ನಾವು ಬೇರೆ ಟೈಮ್ ಅಲ್ಲೂ ನಾವು ಮನೆಯಲ್ಲಿ ಬಳಸುವಂತ ಬಟ್ಟೆಗಳು ಏನಿರುತ್ತೆ ಹಾಕೊಳ್ದೇ ಇರೋಂಥದ್ದು, ಆ ತರದ ಬಟ್ಟೆಗಳನ್ನ ತಗೊಂಡೋಗಿ ಕೊಟ್ರೆ ಅವರು ಬ್ಯಾಗ್ ಗಳನ್ನ ಮಾಡ್ಕೊಡ್ತೀವಿ ಅಂತಾನು ಸಹ ಅಡ್ರೆಸ್ ನ ಕೊಟ್ರು. NGO ನಲ್ಲಿ ಅನಾಥ ಹೆಣ್ಮಕ್ಳು ಇರ್ಬೋದು ಅಥವಾ ನಗರ ಮತ್ತೆ ಹಳ್ಳಿಗಳಲ್ಲಿ ಇರ್ತಕ್ಕಂತ ಬಡ ಹೆಣ್ಮಕ್ಳಿಗಾಗಿ ಅಂತಾನೆ ಅವರ ಸ್ಪೆಷಲ್ ಟ್ಯಾಲೆಂಟ್ ಗಳು ಏನ ಗುರುತಿಸಿ ಅವ್ರಿಗೊಂದು ಅವಕಾಶ ಕೊಟ್ಟು ಅಲ್ಲಿ ಬೆಳೆಯೋದಕ್ಕೆ ಅವ್ರಿಗೆ ಸಹಾಯ ಮಾಡ್ತಾ ಇದೆ. ಮುಂದೆ ನಾನು ಬರ್ತಾ ಇದ್ದಂಗೆನೆ ಇಲ್ಲಿ ಸಡನ್ ಆಗಿ ನಾನು ಇವ್ರು ನೋಡಿದ ತಕ್ಷಣ ಎಲ್ಲೋ ನೋಡಿದೀನಿ ಅಂತ ನನಗೆ ಫ್ಲಾಶೇ ಆಗ್ಲಿಲ್ಲ. ಆಮೇಲೆ ವಾವ್, ಇವರು ರ್ಯಾಪಿಡ್ ರಶ್ಮಿ ಅಲ್ವಾ ಅಂತ ಹೇಳಿ ನನಗೆ, ಯಾಕೆಂತಂದ್ರೆ ಅವ್ರ ವಾಯ್ಸ್ ಕಂತೂ ಸಿಕ್ಕಾಪಟ್ಟೆ ಯಾರು ಫಿದಾಗದೇ ಇರೋರೇ ಇಲ್ಲ, ಅಷ್ಟು ಚೆನ್ನಾಗಿದೆ ಅವ್ರದ್ದು ವಾಯ್ಸ್. ಹಾಗಾಗಿ ಅವ್ರನ್ನ ಮಾತಾಡ್ಸಿದ್ದು ಖುಷಿ ಆಯ್ತು. ರ್ಯಾಪಿಡ್ ರಶ್ಮಿ, ರಾಧಾಬಾಯಿ ರ್ಯಾಪಿಡ್ ರಶ್ಮಿ ಅಂತ ಹೇಳಿ ಸ್ಯಾರಿ ಸ್ಟಾಲ್ ನ ಓಪನ್ ಮಾಡಿದ್ರು. ಸ್ಯಾರಿನೂ ಅಷ್ಟೇ ತುಂಬಾ ಒಳ್ಳೆ ಕಲೆಕ್ಷನ್ ಇದ್ವು. ಫಸ್ಟ್ ಟೈಮ್ ಈ ತರ ಸ್ಟಾಲ್ ಹಾಕಿರೋದು ನಾನು ಅಂತ ಹೇಳಿದ್ರು. ಹಾಗಾಗಿ ಅವರೇನೆ ಖುದ್ದಾಗಿ ಸ್ಯಾರಿ ಕಲೆಕ್ಷನ್ ಸಹ ತೋರಿಸಿದ್ರು. ಮುಂದೆ ಬರ್ತಾ ಇದ್ದಂಗೆ ಅಲ್ಲೊಬ್ರು ಹೇಳಿದ್ರು, ಮೇಡಮ್ ಅಲ್ಲಿ ಬಳೆ ತೊಡ್ಸ್ಕೊಡ್ತಾ ಇದ್ದಾರೆ ಎಲ್ರಿಗೂ, ಪ್ರತಿಯೊಬ್ಬರಿಗೂ ಫ್ರೀ ಆಗಿ ಹೋಗಿ ನೀವು ತೊಡ್ಸ್ಕೊಳ್ಳೋದ ಇದ್ರೆ ನಿಮ್ಗೆ ಇಷ್ಟ ಇದ್ರೆ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ನಾವು ಅಲ್ಲಿ ಬಂದ್ವಿ. ಅಲ್ಲಿ ಬಂದಂತ ಪ್ರತಿ ಹೆಣ್ಮಕ್ಳಿಗೂ ಬಳೆ ತೊಡ್ಸ್ಕೊಡ್ತಾ ಇದ್ದಿದ್ದು ಇದು ಒಂಥರ ವಿಶೇಷವಾಗಿತ್ತು. ಅಲ್ಲಿ ವಯಸ್ಸಾದವರಿಂದ ಹಿಡಿದು ಚಿಕ್ಕ ಮಕ್ಳುಗಳು ಪ್ರತಿಯೊಬ್ಬರು ಸಹ ಅಲ್ಲಿ ಬಳೆಗಳನ್ನ ಹಾಕಿಸ್ಕೊಳ್ತಾ ಇದ್ರು. ಅಲ್ಲಿಂದ ಮುಂದೆ ಬಂದಾಗ ದರ್ತ ಅಂತೇಳಿ ಬ್ಯೂಟಿಷಿಯನ್ ಮತ್ತೆ ಸಲೂನ್ ಅದರ ವೋಚರ್ ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ರು. ಹಂಗಾಗಿ ನಮಗೂ ಸಹ ವೋಚರ್ ಗಳನ್ನ ಕೊಟ್ರು. ಅಲ್ಲಿಂದ ಮುಂದೆ ಬರ್ತಾ ಇದ್ದೆ. ಹಾಗೆ ಅಲ್ಲಿ ಈ ಆರ್ಗನೈಸ್ ಮಾಡಿದಂತ ಈವೆಂಟ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ, 1-2 ಅನಿಸಿಕೆಗಳನ್ನ ಹೇಳಿ ಅಂತ ಹೇಳಿದ್ರು. ಅನಿಸಿಕೆಗಳನ್ನ ಹೇಳಿ ಅಲ್ಲಿಂದ ಹೊರಟ್ವಿ. ಮತ್ತೆ ಲೇಡಿ ಪೊಲೀಸ್ ಆಫೀಸರ್ ಬಂದಿದ್ರು. ಮಹಿಳಾ ಸೇಫ್ಟಿ ಬಗ್ಗೆ ಒಂದಷ್ಟು ಬೇಸಿಕ್ ರೂಲ್ಸ್ ಮತ್ತೆ ನಾವು ಯಾವ ರೀತಿ ನಮ್ಮನ್ನ ನಾವು ಸೇಫ್ಟಿ ಮಾಡ್ಕೋಬೇಕು ಅಂತ ಹೇಳಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು.
ಸೌಮ್ಯ ರೆಡ್ಡಿ ಅವರು ಅವರ ಆರ್ಗನೈಸೇಷನ್ ಕಡೆಯಿಂದ ಅಲ್ಲಿ ಬಂದಿದ್ದಂತ ಪ್ರತಿಯೊಬ್ಬರಿಗೂ ಸಹ ಜಾಮಿಟ್ರಿ ಬಾಕ್ಸ್ ಮತ್ತೆ ಮೆನ್ಸ್ಟ್ರುಯಲ್ ಪ್ಯಾಡ್ಸ್ ನ ಎಲ್ರಿಗೂ ಫ್ರೀ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ರು. ಸೊ ಅವ್ರ ಆರ್ಗನೈಸೇಷನ್ ಅಲ್ಲಿ ಕೆಲಸ ಮಾಡ್ತಾ ಇರೋದು ಇವರನ್ನ ಮಾತಾಡ್ಸಾಗ ಇವರು ಸಹ ಅದ್ರ ಬಗ್ಗೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಬಟ್ ಅಲ್ಲಿ ಮೈಕ್ ಸೌಂಡ್ ಎಲ್ಲ ಇದ್ದಿದ್ರಿಂದ ಅವ್ರ ವಾಯ್ಸು ನಮ್ಗೆ ಅಷ್ಟೊಂದು ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ಲ. ಕಾರ್ಯಕ್ರಮದ ಉದ್ದೇಶ ಏನು ಅಂತೇಳಿ ಅವರು ತಿಳಿಸ್ಕೊಟ್ರು. ಅಲ್ಲಿಂದ ಮುಂದೆ ಬಂದಾಗ ಅಲ್ಲಿ ಇನ್ನೊಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಕಾಣಿಸ್ತು. ಸರಿ ಇದೇನು ಅಂತೇಳಿ ನೋಡೋಣ ಅಂತ ಹೋದ್ವಿ. ಫ್ಲೋರಾಪ್ಟಮಿಸ್ಟ್ ಇಂಟರ್ನ್ಯಾಷನಲ್ ಅಂತೇಳಿ ಇದು ವರ್ಲ್ಡ್ ವೈಡ್ ಇದೆ. ಆಲ್ಮೋಸ್ಟ್ 192 ಕಂಟ್ರೀಸ್ ಅಲ್ಲಿ ಈ ಒಂದು ಆರ್ಗನೈಸೇಷನ್ ಇದೆ. ಇದು ಬರೀ ಹೆಣ್ಮಕ್ಳಿಗೆ ಒಂದು ಒಳ್ಳೆ ಹಾಸ್ಪಿಟಾಲಿಟಿನ ದೊರಕಿಸ್ಕೊಡುತ್ತೆ. ಅದಷ್ಟೇ ಅಲ್ದೇನೆ ಇದ್ರ ಜೊತೆಗೆ ನಮ್ಮ ಪರಿಸರದ ಕಾಳಜಿ ಬಗ್ಗೆನೂ ಈ ಒಂದು ಆರ್ಗನೈಸೇಷನ್ ಕೆಲಸ ಮಾಡ್ತಾ ಇದೆ. ಪ್ರೋಗ್ರಾಮ್ ನ ಉದ್ಘಾಟನೆ ಮಾಡೋದಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಆದಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸಹ ಬಂದಿದ್ರು. ಆ ನಂತರ ಅವರು ಒಂದಷ್ಟು ಹೆಣ್ಮಕ್ಳು ಬಗ್ಗೆ ನಾವು ಯಾವ ರೀತಿ ನಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು ಸಮಾಜದಲ್ಲಿ ಅಂತೇಳಿ ಬಹಳ ಚೆನ್ನಾಗಿ ಮಾತಾಡಿದ್ರು. ಜೊತೆಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನನ್ನ ಫ್ರೆಂಡ್ ಸಿಕ್ಕಿದ್ದು ಅದನ್ನು ಸಹ ಖುಷಿ ಆಯ್ತು. ಮುಂಚೆನೆ ಹೇಳ್ದಂಗೆ ಇಲ್ಲಿ 4 ಜನ ಲಕ್ಕಿ ವಿನ್ನರ್ಸ್ಗೆ ಸ್ಯಾರಿನ ಗಿಫ್ಟ್ ಆಗಿ ಕೊಡ್ತಾ ಇದ್ದಾರೆ. ಆಲ್ಮೋಸ್ಟ್ 25,000 to 30,000 ರೇಂಜ್ ಸ್ಯಾರೀಸ್. ಅದರಲ್ಲಿ ಮೊದಲನೇ ಲಕ್ಕಿ ವಿನ್ನರ್ ಇವರು. ಇದರಲ್ಲಿ ಯಾವುದೇ ತರದ ಮೋಸ ಇರ್ಲಿಲ್ಲ. ಹಂಗಾಗಿ ಅಲ್ಲಿ ಬಂದಂತ ಕಾಮನ್ ಪೀಪಲ್ ಯಾರಿದ್ರು ಅವರಲ್ಲಿ ಯಾರೋ ಒಬ್ರಿಗೆ ಈ ತರದ್ದು ಸೀರೆ ಸಿಗ್ತಾ ಇದ್ದಿದ್ದು ಸಿಕ್ಕಾಪಟ್ಟೆ ಖುಷಿ ಆಯ್ತು. ನಮಗೂ ಸಿಗ್ಬೋದೇನೋ ಅಂತ ನಮಗೂ ನಿಯರ್ ಬೈ ನಂಬರ್ ಬಂದು ಮಿಸ್ ಆಯ್ತು. ಆದ್ರೆ ತೊಂದರೆ ಇಲ್ಲ. ಈವ್ನಿಂಗು ಯಾಕೆ ಅಂತಂದ್ರೆ ಈ ತರದ ಒಂದು ಪ್ರೋಗ್ರಾಮ್ಗಳನ್ನ ಮಾಡೋದ್ರಿಂದ ಒಂದ್ ಒಳ್ಳೆ ನಮ್ಗೆ ರಿಕ್ರಿಯೇಷನ್ ಸಿಗುತ್ತೆ. ಜೊತೆಗೆ ನಮ್ಗೆ ಇಲ್ಲಿ ಹೊಸ ಮುಖಗಳ ಪರಿಚಯನೂ ಆಗುತ್ತೆ. ನಾವು ಹೋಗಿದ್ದಿಬ್ರೆ, ನಾನು ನನ್ನ ಕಸಿನ್. ಅದ್ರ ಜೊತೆಗೆ ಇವರೆಲ್ಲ ನಮ್ಗೆ ಅಲ್ಲಿ ಪರಿಚಯ ಆದ್ರು. ನಾವು ಒಂದಷ್ಟು ಅವ್ರ ಜೊತೆ ಮಾತಾಡ್ಕೊಂಡು ವಿಚಾರ ವಿನಿಮಯನ ಮಾಡಿಕೊಂಡು ಅಲ್ಲಿಂದ ನೆಕ್ಸ್ಟ್ ಈ ಸ್ಯಾರಿ ವಾಕಥಾನ್ ನ ಫ್ಲಾಗ್ ಆಫ್ ಮಾಡೋದಕ್ಕೆ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಸಹ ಆಗಮಿಸಿದ್ರು. ಈ ಸ್ಯಾರಿ ವಾಕಥಾನು 6:30ಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು. ನೆಕ್ಸ್ಟ್ ಉಪಮುಖ್ಯಮಂತ್ರಿಗಳು ಆಗಮಿಸಿ ಅವ್ರು ಮಾತಾಡಿ ನಂತರ ಒಂದು 7:15ಗೆ ಸ್ಟಾರ್ಟ್ ಮಾಡಿದ್ರು. ಈ ವಾಕಥಾನು 2 ಕಿಲೋಮೀಟರ್ಸ್ ಇತ್ತು. ಹೆಂಗಿದ್ರು ನಾವು ಸ್ಯಾರಿ ವಾಕಥಾನ್ಗೆ ಅಲ್ವಾ ಬಂದಿರೋದು, ನಾವು ಹೋಗೋಣ ಅಂತೇಳಿ ಸ್ಯಾರಿ ವಾಕಥಾನ್ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ನಮಗೆ ಮಧ್ಯದಲ್ಲಿ ಈ ರೀತಿ ಹೊಸ ಮುಖಗಳೆಲ್ಲ ಅಲ್ಲೂ ಸಹ ಪರಿಚಯ ಆದ್ರು. ಕೆಲವೆಲ್ಲ ಗ್ರೂಪ್ಸ್ ಒಂದೇ ತರದ ನೋಡಿ ಈ ರೀತಿ ಕಾಸ್ಟ್ಯೂಮ್ ಎಲ್ಲ ಡಿಸೈನ್ ಮಾಡ್ಕೊಂಡು ವೇರ್ ಮಾಡ್ಕೊಂಡು ಬಂದಿದ್ರು. ಅದನ್ನು ಸಹ ತುಂಬಾ ಚೆನ್ನಾಗಿತ್ತು. ಹಾಗೆ ಮಧ್ಯದಲ್ಲಿ ನೀರಿನ ವ್ಯವಸ್ಥೆ ಮತ್ತೆ ಕೇಕು ಬನಾನಾ ಇದನ್ನು ಸಹ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ರು. ಇದನ್ನೆಲ್ಲ ನಾವು ಅಲ್ಲಿ ಕಲೆಕ್ಟ್ ಮಾಡ್ಕೊಂಡು ಬರ್ತಾ ಇದ್ದಂಗೆನೆ ನೋಡಿ ಇವರೇ ಸರಿತಾ ಅಂತೇಳಿ ಇವ್ರಿಗೆ ಫಸ್ಟ್ ಪ್ರೈಸ್ ಬಂದಿದ್ದು ನೋಡಿ. ಅವ್ರು ಅಷ್ಟು ಏಜ್ ಅಲ್ಲಿ ಅಷ್ಟು ದೊಡ್ಡವ್ರು ಅನ್ಸಿದ್ರು, ಅಷ್ಟು ಫಾಸ್ಟ್ ಆಗಿ ಬಂದು ಫಸ್ಟ್ ರೀಚ್ ಆಗಿದ್ದಾರೆ ಸ್ಯಾರಿ ವಾಕಥಾನ್ ಅಲ್ಲಿ. ಅವ್ರಿಗೆ ಸ್ಪೆಷಲ್ ಗಿಫ್ಟ್ ವೋಚರ್ ಮತ್ತೆ ಗಿಫ್ಟ್ ನ ಕೊಟ್ರು. ನೆಕ್ಸ್ಟ್ ಅಲ್ಲಿಂದ ಸವಿತಾ ಅಂತೇಳಿ ಸುಗಮ ಸಂಗೀತ ಮತ್ತು ಜಾನಪದ ಗಾಯಕಿಯವರು ಪ್ರಸಿದ್ಧ. ಇವರು ಸಹ ಅಲ್ಲಿ ಅವರಿಂದ ಸಂಗೀತ ಸಂಜೆ ಕಾರ್ಯಕ್ರಮನು ಸಹ ಏರ್ಪಡಿಸಿದ್ರು. ಹಾಡುಗಳನ್ನೆಲ್ಲ ಕೇಳ್ಕೊಂಡು ಸುಮಾರು ಹೊತ್ತಲ್ಲಿದ್ದು ನಂತರ ನಾವು ಫುಡ್ ಕೂಪನ್ ಕೊಟ್ಟಿದ್ರು. ಸರಿ ಅಂತ ಹೇಳಿ ಊಟದ ಕಡೆಗೆ ಬಂದ್ವಿ. ಅಲ್ಲೇನೆ ಸೌಮ್ಯ ರೆಡ್ಡಿ ಅವರು ಸಿಕ್ಕಿದ್ರು. ಅವ್ರು ಕೇಳಿದ್ರು ನಿಮ್ಗೆ ಈ ಪ್ರೋಗ್ರಾಮ್ ಹೇಗ್ ಅನ್ಸ್ತು ಅಂತ ಹೇಳಿ. ನಮ್ಗಂತೂ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ ಅವ್ರ ಹತ್ರನು ಮಾತಾಡ್ಕೊಂಡು ಅಲ್ಲಿಂದ ಊಟನೂ ಅಷ್ಟೇನೆ ಬಹಳ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು. ಎಲ್ಲಾನು ಸಹ ಬಿಸಿ ಬಿಸಿಯಾಗೆ ಇತ್ತು. ಪಲಾವು ಈ ರೀತಿ ವೆರೈಟಿ ಫುಡ್ ಇತ್ತು ಎಲ್ಲ ಬೇರೆ. ಹಂಗಾಗಿ ನಮಗಲ್ಲಿ ಊಟನು ಸಹ ಬಿಸಿ ಇದ್ದಿದ್ರಿಂದ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಸೊ ನೆಕ್ಸ್ಟ್ ರ್ಯಾಂಪ್ ವಾಕ್ ಇರುತ್ತೆ ಅಂತ ಹೇಳಿದ್ರು. ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್, ಇನ್ನು 20 ಸ್ಯಾರೀಸ್ ವಿನ್ನರ್ಸ್ ಗೆ ಕೊಡ್ತೀವಿ ಅಂತ ಹೇಳಿ ಅನೌನ್ಸ್ ಮಾಡಿದ್ರು. ಬನಾರಸ್ಸು, ಇಳ್ಕಲ್ ಸ್ಯಾರೀಸು, ರೇಷ್ಮೆ ಸ್ಯಾರಿ, ಹಿಂಗೆ ಬೇರೆ ಬೇರೆ ಎಲ್ಲಾ ತರದ ಸ್ಯಾರಿಗಳು ಇದೆ. ಅದ್ರದ್ದು ಕೂಪನ್ ಅಲ್ಲಿ ಯಾರ ಹೆಸರು ಬರುತ್ತೆ ಅವ್ರಿಗೆ ಸೀರೆ ಗಿಫ್ಟ್ ಇದೆ ಅಂತ ಹೇಳಿ ಅನೌನ್ಸ್ ಮಾಡಿದ್ರು. ಅಲ್ಲಿ ಪೌರ ಕಾರ್ಮಿಕರಿಗೆ ಹಾಗೂ ಅಲ್ಲಿ ಬಂದಂತ ಎಲ್ಲಾ ಪ್ರತಿಯೊಬ್ಬ ಮಹಿಳೆಯರಿಗೂ ಸಹ ರ್ಯಾಂಪ್ ವಾಕ್ ನು ಸಹ ಆರ್ಗನೈಸ್ ಮಾಡಿದ್ರು. ಇವರು ಇಂಟರ್ನ್ಯಾಷನಲ್ ಫ್ಯಾಷನ್ ಡಿಸೈನರ್. ಇವರು ಸಹ ಪ್ರೋಗ್ರಾಮ್ಗೆ ಬಂದಿದ್ರು. ಪೌರ ಕಾರ್ಮಿಕರಿಗೆ ರ್ಯಾಂಪ್ ವಾಕ್ ಎಲ್ಲ ಇತ್ತು. ಅದೆಲ್ಲ ಮುಗಿಸಾದ್ಮೇಲೆ ನೆಕ್ಸ್ಟ್ ಅಲ್ಲಿ ಇವರು ರ್ಯಾಪಿಡ್ ರಶ್ಮಿನು ಬಂದಿದ್ರಿಂದ ಅವರನ್ನು ಸ್ಟೇಜ್ ಮೇಲೆ ಕರೆಸಿ ಅವ್ರಿಗೂ ಆನರ್ ಮಾಡಿದ್ರು. ಅಲ್ಲಿ ನಾನು ಮುಂಚೆನೆ ಹೇಳ್ದಂಗೆ ಇನ್ನು 20 ಸ್ಯಾರೀಸ್ ಕೂಪನ್ ಇದೆ. ಅದನ್ನ ಲಕ್ಕಿ ವಿನ್ನರ್ಸ್ಗೆ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿ ಅದೇ ಟೈಮಲ್ಲಿ ಅನೌನ್ಸ್ ಮಾಡಿ ಸುಮಾರು ಜನಕ್ಕೆ ಸ್ಯಾರಿಗಳನ್ನೆಲ್ಲ ಗಿಫ್ಟ್ ಆಗಿ ಕೊಟ್ರು. ರೀತಿ ಅವತ್ತಿನ ಪ್ರೋಗ್ರಾಮ್ನೆಲ್ಲ ನಾವು ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ನಂತರ ನಾವು ಮನೆ ಕಡೆ ಹೊರಟ್ವಿ. ಶಕ್ತಿ ಸಂಜೆ ಸ್ಯಾರಿ ವಾಕಥಾನ್ ಕೇವಲ ಇಲ್ಲಿ ಮಹಿಳೆಯರಿಗೆ ಒಂದು ರಿಕ್ರಿಯೇಷನ್ ಕೊಡುತ್ತೆ ಅನ್ನೋದಕ್ಕಿಂತ ಮುಖ್ಯವಾಗಿ ಒಂದಷ್ಟು NGOಗಳು ಇಲ್ಲಿ ಬಂದು ತಮ್ಮ ಸ್ಟಾಲ್ಗಳನ್ನ ಹಾಕಿ ಆ NGO ಕಡೆಯಿಂದ ತಯಾರಿಸಿದಂತ
ಆ ಎಲ್ಲಾ ಕರಕುಶಲ ವಸ್ತುಗಳನ್ನ ಅವರಲ್ಲಿ ಮಾರಾಟ ಮಾಡಿ ಆ ಬಡ ಹೆಣ್ಣು ಮಕ್ಕಳಿಗೆ ಮತ್ತೆ ಅನಾಥ ಮಕ್ಕಳುಗಳಿಗೆ ಅದರಿಂದ ಸಹಾಯವಂತೂ ಆಗಿರುತ್ತೆ. ಈ ಪ್ರೋಗ್ರಾಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದಂತ ಪ್ರತಿಯೊಬ್ರು ಸಹ ನಾನ್ ನೋಡ್ದಂಗೆ ತುಂಬಾನೇ ಚೆನ್ನಾಗಿ ಅವ್ರದೇ ಒಂದು ಓನ್ ಫ್ಯಾಷನ್ ಓನ್ ಸ್ಟೈಲ್ ನ ಡಿಸೈನ್ ಮಾಡ್ಕೊಂಡು ಬಂದಿದ್ರು. ಅಲ್ಲಿಂದ ಬರ್ತಾ ಇರ್ಬೇಕಾದ್ರೆ ನಾನು ಇವರಿಬ್ರು ಲೇಡೀಸ್ ನ ಮಾತಾಡಿಸ್ದೆ. ಏನಕ್ಕಪ್ಪ ಅಂತ ಹೇಳಿದ್ರೆ ಪ್ರೋಗ್ರಾಮು ಮಹಿಳೆಯರಿಗೆ ಆರ್ಗನೈಸ್ ಮಾಡಿರೋದು, ಆದ್ರೆ ಇವರಿಬ್ರು ಮಹಿಳೆಯರು ತಮ್ಮ ಕರ್ತವ್ಯ ಪಾಲನೆಯಲ್ಲಿ ನಿರತರಾಗಿದ್ದು ನಿಜವಾಗ್ಲೂ ಒಂದು ಖುಷಿ ವಿಷಯ. ಅವತ್ತಿನ ಪ್ರೋಗ್ರಾಮು ತುಂಬಾನೇ ಮೆಮೊರಬಲ್ ಆಗಿತ್ತು ಅಂತ ಹೇಳ್ತಾ ಇವತ್ತಿನ ಲಾಗ್ ನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.